ಈ ನಡುವೆ ದರ್ಶನ್ಗೆ ಮನೆಯೂಟನ ಜೈಲೂಟನ ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬಹುದು ಸಿಗದಿರಬಹುದು. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಜೈಲೂಟಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಪ್ಪಿಗೆಯನ್ನು ಕೊಡಲಿಲ್ಲ, ಅರ್ಜಿಯನ್ನು ರದ್ದು ಮಾಡಿತ್ತು. ಸೊ ಹೈಕೋರ್ಟ್ಗೆ ಈಗ ದರ್ಶನ್ ಪರ ವಕೀಲರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಅವರಿಗೆ ಆರೋಗ್ಯ ಕೆಡ್ತಾ ಇದೆ, ಮನೆಯೂಟಕ್ಕೆ ಅನುಮತಿಯನ್ನು ಕೊಡಿ ಅಂತ. ಅಲ್ಲೂ ಕೂಡ ವಾದ ಪ್ರತಿವಾದಗಳಾಗಿತ್ತು. SPP ಕಡೆಯಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿತ್ತು. ಕೊನೆಗೆ ಕೋರ್ಟ್ ಅರ್ಜಿಯನ್ನು ರದ್ದು ಮಾಡಿತು, ತಿರಸ್ಕಾರ ಮಾಡಿತು. ಅದಾದ ನಂತರ ಈಗ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲೂ ಕೂಡ ಎಗೇನ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಆಕ್ಷೇಪಣೆ ಸಲ್ಲಿಸಿದ ಬಳಿಕ ವಾದ ಪ್ರತಿವಾದಗಳು ನಡೆಯೋದಕ್ಕೆ ಅವಕಾಶ ಕೊಡ್ತಾರೆ. ಆ ನಂತರ ಕೋರ್ಟ್ ಏನಾದರೂ ಒಂದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಇವತ್ತೇ ತೀರ್ಪು ಬರೋ ಸಾಧ್ಯತೆ ತುಂಬ ಕಡಿಮೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಹೈಕೋರ್ಟ್ನಲ್ಲಿ? ಅರವಿಂದ್, ಏನಂದ್ರೆ ಇವತ್ತು ಸರಿಸುಮಾರು 3:34 ಗಂಟೆ ಸಂದರ್ಭದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ 124ನೇ ಮ್ಯಾಟರ್ ಆಗಿ ಇವತ್ತು ಹೈಕೋರ್ಟ್ ನಲ್ಲಿ ಲೀಸ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಕೊನೆಯ ಹಂತಕ್ಕೆ ಈ ಅರ್ಜಿ ವಿಚಾರಣೆ ಬರುವಂತದ್ದು. ಇವತ್ತು ಕಲಾಪ ಕೊನೆಯ ಹಂತ ಆದ ಸಂದರ್ಭದಲ್ಲಿ ವಿಚಾರಣೆ ಬರುತ್ತದೆ. ಆ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲಗಳಿದಾವೆ. ಯಾಕಂದ್ರೆ ವಾದ ಪ್ರತಿವಾದವನ್ನು ಆಲಿಸದೆ ಇಲ್ಲಿ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನಾಗ್ಲಿ ಅಥವಾ ಯಾವುದೇ ರೀತಿಯ ಆದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ವಾದ ಪ್ರತಿವಾದವನ್ನ ಆಲಿಸುವಂತದಿರ್ಬೋದು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡುವಂತದಿರ್ಬೋದು, ಮತ್ತು ದರ್ಶನ್ ಅವರ ಆರೋಗ್ಯದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ಹೈಕೋರ್ಟ್ ನ ಗಮನಕ್ಕೆ ತರುವಂತದ್ದು ಮತ್ತು ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡುವಂತಷ್ಟು ಪ್ರಯತ್ನಗಳನ್ನ ದರ್ಶನ್ ಪರ ವಕೀಲರು ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ಇವತ್ತು ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯ ಪ್ರೊಸೆಸ್ಗಳಾಗ್ತವೆ ಮತ್ತು ಅರ್ಜಿ ವಿಚಾರಣೆಯನ್ನ ಮುಂದೂಡುತ್ತಾರ ಅಥವಾ ತುರ್ತಾಗಿ ಅವರಿಗೆ ಮನೆ ಊಟ ಅತ್ಯವಶ್ಯಕತೆ ಇದೆ ಮತ್ತು ಹಾಸಿಗೆ ಈ ವಿಚಾರ ಇರ್ಬೋದು, ಜೊತೆಗೆ ಪುಸ್ತಕಗಳ ವಿಚಾರ ಇರ್ಬೋದು. ಪುಸ್ತಕಗಳ ವಿಚಾರಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಯಾಕಂದ್ರೆ ಅಲ್ಲಿಯ ಲೈಬ್ರರಿ ಏನಿದೆ ಅಲ್ಲಿ ಲೈಬ್ರರಿಯಲ್ಲಿ ಸಿಕ್ಕುತ್ತೆ. ಆದ್ರೆ ಮನೆಯಿಂದ ಬೇಕಾದಂತ ಮ್ಯಾಟರ್ಸ್ ಅಂದ್ರೆ ಹಾಸಿಗೆಗಳು ಜೊತೆಗೆ ಏನು ಮನೆಯ ಊಟ ಏನಿದೆ ಅದರ ಬಗ್ಗೆ ತುರ್ತಾಗಿ ಯಾವ ರೀತಿಯಲ್ಲಿ ಜಡ್ಜನ್ನ ಕನ್ವಿನ್ಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂತದ್ದು. ಇವತ್ತು ಅರ್ಜಿ ವಿಚಾರಣೆ ನಡೆದ ಬಳಿಕ ಯಾವ ರೀತಿಯ ತೀರ್ಮಾನಗಳು ಅಥವಾ ಆದೇಶಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ನೋಡೋಣ, 4 ಗಂಟೆ ಮೇಲೆ ವಿಚಾರಣೆಗೆ ಬಂದರೂ ಕೂಡ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ವೆಯ್ಟ್ ಮಾಡೋಣ.